ಯುದ್ಧಕ್ಕೆ ನಾನು ಸಿದ್ಧ, ಒಂದು ಪಡೆನೇ ಹೊರಗಡೆ ಕಾಯ್ತಾ ಇದೆ. ಮಾರ್ಕ್ ಅನ್ನೋ ಒಂದು ಟೈಟಲ್ನ ಬಿಲ್ಡಪ್ಪು ತುಂಬ ಕ್ಯೂರಿಯಸ್ ಆಗಿ ನಮ್ಮನ್ನ ಕೂರಿಸ್ಕೊಳ್ಳುತ್ತೆ. ಯುದ್ಧ ಅಂತ ಎತ್ತಿರೋದೆ ಪೈರಸಿ ವಿಚಾರಕ್ಕೆ ಒಂದು ರೀತಿಯಲ್ಲಿ ಕನ್ನಡಿಗರಿಗೆ ಡಬಲ್ ಧಮಾಕ. ನಮಸ್ಕಾರ. ಆಗಲೇ ಥಿಯೇಟ್ರಲ್ಲಿ ಹರಿಬಿರಿಲಿ ಮಾರ್ಕ್ ರಿವ್ಯೂನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡಿದ್ದೆ. ಸೊ ಸಿನಿಮಾ ನೋಡಿದ್ಮೇಲೆ ಓವರ್ ಆಲ್ ರಿವ್ಯೂ ಮತ್ತು ಓವರ್ ಆಲ್ ಸಿನಿಮಾ ಹೇಗಿದೆ ಅನ್ನೋ ಒಂದು ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನ ಈಗ ಮಾಡ್ತಾ ಇದ್ದೀನಿ. ಸೊ ಮಾರ್ಕು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾಳ ದೊಡ್ಡ ನಿರೀಕ್ಷೆಯನ್ನು ಮೂಡಿಸಿದಂಥ ಸಿನಿಮಾ, ತುಂಬ ವಿಚಾರಗಳಿಗೆ ಸದ್ದು ಸುದ್ದಿಯನ್ನು ಮಾಡಿದಂಥ ಸಿನಿಮಾ. ಆ್ಯಂಡ್ 45 ಜೊತೆಗೆ ಮಾರ್ಕು ಒಟ್ಟಿಗೆ ರಿಲೀಸ್ ಆಗ್ತಿರೋವಂಥ ಒಂದು ಸಿನಿಮಾ ಅನ್ನೋ ವಿಚಾರಕ್ಕೆ ಇನ್ನೂ ದೊಡ್ಡದಾಗಿ ಸುದ್ದಿ ಆದಂಥ ಸಿನಿಮಾ. 45 ಆಲ್ರೆಡಿ 2 ದಿನದ ಹಿಂದೆಯೇ ಶೋಗಳಾಯಿತು, ಮೀಡಿಯಾ ಪ್ರೀಮಿಯರ್ ಆಯಿತು, ಫ್ಯಾನ್ಸ್ ಪ್ರೀಮಿಯರ್ ಆಯಿತು. ಅದರ ರಿಪೋರ್ಟ್ ನೀವೆಲ್ಲ ನೋಡಿದ್ದಾಗಿದೆ. ಸೊ ಮ್ಯಾಕ್ಸ್ ರಿಪೋರ್ಟ್ಗೆ ತುಂಬ ಕ್ಯೂರಿಯಸ್ ಆಗಿ ನೀವೆಲ್ಲ ಹೇಗೆ ಕಾಯ್ತಾ ಇದ್ರೋ ನಾವು ಸಿನಿಮಾ ನೋಡೋದಕ್ಕೆ ಅದೇ ರೀತಿ ಕಾಯ್ತಾ ಇದ್ವಿ. ಇವತ್ತು ಬೆಳಗಿನ ಜಾವ 6 ಗಂಟೆಗೆ ಥಿಯೇಟ್ರ್ ಬಾಗಿಲಲ್ಲಿ ನಿಂತು ಸಿನಿಮಾ ನೋಡಿದೆ. ಮ್ಯಾಕ್ಸ್ ಸಿನಿಮಾ ಏನು ಲಾಸ್ಟ್ ಇಯರ್ ಒಂದು ಆರಾನ ಕ್ರಿಯೇಟ್ ಮಾಡಿತ್ತು, ಕಿಚ್ಚ ಸುದೀಪ್ ಅವರ ಒಂದು ಸೆನ್ಸೇಷನ್ ಮಾಡಿದರು ಆ ಒಂದು ಸಿನಿಮಾ ಮೂಲಕ. ಸೊ ಅದರ ದುಪ್ಪಟ್ಟು ಈ ಸಿನಿಮಾ ಮಾಡಿದೆ ಅನ್ನೋದನ್ನು ಫಸ್ಟ್ ಲೈನಲ್ಲೇ ಹೇಳ್ಬಿಡ್ತೀನಿ. ಸೊ ಮಾರ್ಕ್ ಸಿನಿಮಾದ ಸ್ಕ್ರೀನ್ ಪ್ಲೇ ಹೈಲೈಟು. ಈ ಸಿನಿಮಾ ಒಂದು ಲೈನಲ್ಲಿ ಹೇಳಬೇಕು ಅಂದರೆ ತುಂಬ ಸೀಟ್ ಎಡ್ಜಿಗೆ ಸೆಕೆಂಡ್ ಹಾಫ್ ತೊಗೊಂಡೋಗಿ ಕೂರಿಸ್ತಾರೆ. ತುಂಬ ಕ್ಯೂರಿಯಾಸಿಟಿ ಇದೆ, ಎಸ್ಪೆಷಲಿ ಅಪ್ಪಟ ಸಿನಿಮಾ ಅಭಿಮಾನಿಗಳಿಗೆ, ಅಪ್ಪಟ ಸಿನಿಮಾಗಳನ್ನು ನೋಡುವಂತಹ ಮಾಸ್ ಪ್ರೇಕ್ಷಕರಿಗೆ, ಎಸ್ಪೆಷಲಿ ಎ ಕ್ಲಾಸು ಬಿ ಕ್ಲಾಸ್ ಅಂತ ಹೇಳಲ್ಲ ನಾನು, ಅಂದರೆ ಆ ಕ್ಯಾಟಗರಿನೇ ಒಂದು ಯಾವುದೇ ಕ್ಯಾಟಗರಿ ಆದರೂ ಆ ಒಂದು ಮಾಸ್ ಸಿನಿಮಾಗಳ ಒಂದು ಎನರ್ಜಿ, ಆ ಒಂದು ಸೆನ್ಸ್ ಇದೆಯಲ್ಲ, ಆಡಿಯನ್ಸ್ಗೆ ಫೀಲ್ ಆಗುವಂಥ ಒಂದು ಮಜಾ ಇದೆಯಲ್ಲ, ಅಂದರೆ ಕ್ಯೂರಿಯಸ್ಸಾಗಿ ತೊಗೊಂಡೋಗುವಂಥದ್ದು ಫಸ್ಟ್ ಫ್ರೇಮಿಂದ ಲಾಸ್ಟ್ವರೆಗೂ. ಸೊ ಆ ಥರದ್ದು ಒಂದು ಕೆಲಸ ಈ ಸಿನಿಮಾದಲ್ಲಾಗಿದೆ. ಎಸ್ಪೆಷಲಿ ಸ್ಕ್ರೀನ್ ಪ್ಲೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆಯ ಸ್ಕ್ರೀನ್ ಪ್ಲೇ ಆ್ಯಂಡ್ ಮಾಸ್, ಏಕ್ದಮ್ ಮಾಸ್ ಆಗಿ ತೊಗೊಂಡೋಗಿದ್ದಾರೆ ಸಿನಿಮಾನ. ಫಸ್ಟ್ ಹಾಫ್ ನೋಡಿದಾಗ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟಿಸಿದ್ರು, ಕ್ಯೂರಿಯಸ್ ಎಲಿಮೆಂಟ್ಸನ್ನು ಡಾಟ್ಸ್ ಇಟ್ಟರು. ಸೆಕೆಂಡ್ ಹಾಫ್ ಅದನ್ನೆಲ್ಲ ಬಿಡಿಸ್ತಾ ಹೋದರು. ಆ್ಯಂಡ್ ಈ ಒಂದು ಸಿನಿಮಾ ಕನ್ನಡ ಮತ್ತು ತಮಿಳು ಎರಡೂ ಭಾಷೆಯಲ್ಲಿ ಮಾಡಿರೋದ್ರಿಂದ ಒಂದಷ್ಟು ತಮಿಳು ಕಲಾವಿದರು, ತೆಲುಗು ಕಲಾವಿದರು, ಹಾಗೆಯೇ ಕನ್ನಡದ ಕಲಾವಿದರು ಎಲ್ಲರನ್ನೂ ಒಟ್ಟುಗೂಡಿಸಿ ಮಾಡಿರುವಂಥ ಸಿನಿಮಾ ಇದು. ತುಂಬ ಯೂನಿವರ್ಸಲ್ ಆಗಿ ಕಾಣುತ್ತೆ, ಅಂದರೆ ಅಥೆಂಟಿಕ್ ಆಗಿ ಸೌತ್ ಇಂಡಿಯನ್ ಸಿನಿಮಾ ಅನ್ನೋದು ಗೊತ್ತಾಗುತ್ತೆ. ಇದರ ಜೊತೆಗೆ ಅಂದರೆ ಮೇ ಬಿ ಡೈರೆಕ್ಟ್ರು ತಮಿಳವ್ರು ಆಗಿರೋದ್ರಿಂದ ಆ ಫ್ಲೇವರ್ಗೆ ಅವರು ಹೆಚ್ಚು ಪ್ರಾಶಸ್ತ್ಯನ ಕೊಟ್ಟಂತೆ ಕಾಣ್ತಾ ಇದೆ. ಸೊ ಸಿನಿಮಾ ನೋಡಿದಾಗ ಒಂದಷ್ಟು ತಮಿಳು ಶೈಲಿಯಲ್ಲಿ ಸಿನಿಮಾ ನಮಗೆ ಕಾಣಕ್ಕೆ ಸಿಗುತ್ತೆ. ಸೊ ಒಂದು ಮಾರ್ಕ್ ಸಿನಿಮಾದ ಎಕ್ಸಾಕ್ಟ್ ರಿವ್ಯೂ ಅಥವಾ ಇದನ್ನಂತ ನಾನು ಹೇಳ್ತಾ ಇಲ್ಲ, ಒಂದು ಅಭಿಪ್ರಾಯವಾಗಿ ನಾನು ಈ ಒಂದು ವಿಷಯನ ಹೇಳ್ತಾ ಇದ್ದೀನಿ. ನನಗಂತೂ ಸಿನಿಮಾ ಖುಷಿ ಕೊಡ್ತು. ಸೊ ಫಸ್ಟ್ ಹಾಫ್ ಒಂದು ರೀತಿಯಾಗಿ ನಾನು ಹೇಳ್ದಂಗೆ ಆಗಲೇ ನನ್ನ ಸ್ಪಾಯ್ಲರ್ಸ್ನ ಹೇಳೋದಕ್ಕೆ ಇಷ್ಟಪಡಲ್ಲ. ಓಪನಿಂಗಲ್ಲೇ ಸೊ ಸುದೀಪ್ ಅವರ ಎಂಟ್ರಿ, ಆ ಒಂದು ಬಿಲ್ಡಪ್ಪು, ಅಜಯ್ ಮಾರ್ಕಂಡೇಯ ಅನ್ನೋ ಒಂದು ಕ್ಯಾರೆಕ್ಟರ್ನ ಬಿಲ್ಡಪ್ಪು, ಮಾರ್ಕ್ ಅನ್ನೋ ಒಂದು ಟೈಟಲ್ನ ಬಿಲ್ಡಪ್ಪು ತುಂಬ ಕ್ಯೂರಿಯಸ್ ಆಗಿ ನಮ್ಮನ್ನು ಕೂರಿಸ್ಕೊಳ್ಳುತ್ತೆ. ಆ್ಯಂಡ್ ಸುದೀಪ್ ಅವರ ಎಂಟ್ರಿ ಆಲ್ವೇಸ್ ಬಾದ್ಶಾ, ಆ್ಯಂಡ್ ಆ ಒಂದು ಸ್ಟೈಲು, ಆ ಒಂದು ಎನರ್ಜಿ. ಸೊ ಒಂದು ಸಾಂಗಿಂದ ಸ್ಟಾರ್ಟ್ ಆಗುತ್ತೆ. ನೀವೆಲ್ಲ ಸೈಕ್ ಸಾಂಗ್ ನೋಡಿದ್ದೀರಾ. ಆ ಸಾಂಗಲ್ಲಿ ಏನು ಕ್ಯಾರೆಕ್ಟರೈಸೇಷನ್ ಮಾಡಿದ್ದಾರೆ, ಹೇಳಿದ್ದಾರೆ. ಸೊ ಅದೇನೇ ಅವರ ಕ್ಯಾರೆಕ್ಟರ್ ಸಿನಿಮಾದಲ್ಲಿ. ಆ ಒಂದು ಕ್ಯಾರೆಕ್ಟರು ಅದು ಫೇಸ್ ಮಾಡುವಂತಹ ಸಮಸ್ಯೆ, ಆಮೇಲೆ ಅದು ಸುತ್ತ ಎಣೆದಿರುವಂಥ ಒಂದು ಸಮಸ್ಯೆಗಳು. ಸೊ ಮಲಯಾಳಂ ಕಲಾವಿದರಿದ್ದಾರೆ, ತೆಲುಗು ಕಲಾವಿದರಿದ್ದಾರೆ, ಕನ್ನಡದ ಕಲಾವಿದರಿದ್ದಾರೆ, ತಮಿಳು ಕಲಾವಿದರಿದ್ದಾರೆ, ಹಾಗೆಯೇ ಟೆಕ್ನಿಷಿಯನ್ ಕೂಡ ಎಲ್ಲ ಭಾಷೆಯ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ. ಸೊ ಈ ಸಿನಿಮಾ ಅಪ್ಪಟ ಎಂಟರ್ಟೈನಿಂಗ್ ಫ್ಯಾಕ್ಟರ್ ಇರುವಂಥ ಎಲ್ಲ ವರ್ಗನೂ ನೋಡಿ ಎಂಜಾಯ್ ಮಾಡುವಂಥ ಸಿನಿಮಾ. ಈ ಕ್ರಿಸ್ಮಸ್ಗೆ ಮತ್ತು ಈ ಡಿಸೆಂಬರ್ ಎಂಡಿಗೆ ಕನ್ನಡಿಗರಿಗೆ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದು ಕಡೆ 45 ಒಂದು ರೀತಿಯಾಗಿ ಎಂಟರ್ಟೈನ್ ಮಾಡ್ತಿದ್ರೆ, ಈ ಕಡೆ ಮಾರ್ಕು ಇನ್ನೊಂದು ರೀತಿಯಾಗಿ ಎಂಟರ್ಟೈನ್ ಮಾಡ್ತಿದೆ, ಅದು ಸತ್ಯ. ಸೊ ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ, ಸಿನಿಮಾ ಬೆಸ್ಟ್ ಇದೆ, ತುಂಬ ಚೆನ್ನಾಗಿರುವಂಥ ಸಿನಿಮಾ ಇದು. ಸೊ ಆ ಸಿನಿಮಾನೂ ಚೆನ್ನಾಗಿದೆ, ಈ ಸಿನಿಮಾನೂ ಚೆನ್ನಾಗಿದೆ. ಒಂದು ರೀತಿಯಲ್ಲಿ ಕನ್ನಡಿಗರಿಗೆ ಡಬಲ್ ಧಮಾಕ. ಸೊ ಇಯರ್ ಎಂಡ್ಗೆ ಕ್ರಿಸ್ಮಸ್ ರಜೆಗಳು ಇವತ್ತಿಂದ ಶುರುವಾಗಿದೆ. ಇವತ್ತು ಕ್ರಿಸ್ಮಸ್ ಹಬ್ಬ ಬೇರೆ. ಕ್ರಿಸ್ಮಸ್ಗೆ ಒಳ್ಳೆ ಗಿಫ್ಟು ಮಾರ್ಕು. ಆ್ಯಂಡ್ 45 ಮಾರ್ಕು ವಿಶೇಷವಾಗಿ ಕ್ಯೂರಿಯಸ್ ಪಾಯಿಂಟಲ್ಲಿ, ಎಲಿವೇಷನ್ಸಲ್ಲಿ ಮಾಸ್ ಜೊತೆಗೆ ಒಂದು ಕ್ಯೂರಿಯಸ್ ಸೀಟ್ ಎಡ್ಜಿಗೆ ತೊಗೊಂಡೋಗಿ ಕೂರಿಸ್ತವಂಥ ಒಂದು ಸಿನಿಮಾ. ಆ್ಯಂಡ್ 45 ನಿಮ್ಗೆ ಆಲ್ರೆಡಿ ನಾನು ಹೇಳಿರೋದ್ರಿಂದ ಅದೊಂದು ಇನ್ನೊಂದು ಫೋರ್ಸು. ಸೊ ವಿಶೇಷ ಅಂದರೆ ಒಂದು ಸಾಮ್ಯತೆ ಇದೆ ಈ ವರ್ಷ, ಅದೇನೋ ಗೊತ್ತಿಲ್ಲ, ಅಂದರೆ ಬಂದಿರೋ ಎಲ್ಲ ಸಿನಿಮಾಗಳಲ್ಲೂ ಒಂದು ವಿಷಯ ಪರ್ಟಿಕ್ಯುಲರ್ ಆಗಿ ದೈವತ್ವ ಇದೆ, ದೈವಿಕತೆ ಇದೆ. ಅದು ಕಾಂತಾರ ಆಗಿರ್ಬೋದು, ಸೂಫ್ರಂಸೋ ಆಗಿರ್ಬೋದು, ಗೆದ್ದಿರೋ ಅಷ್ಟು ಸಿನಿಮಾಗಳಲ್ಲಿ ಅದೊಂದು ದೈವಿಕತೆ ತಾನಾಗೆ ಬಂದಿದೆ. ಇವಾಗ ಮೊನ್ನೆ ನಾನು 45 ಸಿನಿಮಾ ಬಗ್ಗೆ ಹೇಳಬೇಕಾದ್ರೂ ಅಲ್ಲೂ ಶಿವ ತಾಂಡವ ಶಕ್ತಿನ ನಾವು ಅದ್ರ ಬಗ್ಗೆ ಮಾತಾಡಿದ್ವಿ. ಆ್ಯಂಡ್ ಮಾರ್ಕಲ್ಲೂ ಕೂಡ
ಕಾಳಿಕಾದೇವಿ ಅದೊಂದು ವಿಷಯ ಬರುತ್ತೆ, ಒಂದು ಸಾಂಗ್ ಬರುತ್ತೆ. ನಿಜವಾಗ್ಲೂ ಆ ಸಾಂಗು ಥಿಯೇಟ್ರಲ್ಲಿ ತುಂಬ ಮೈ ಜುಮ್ ಅನ್ಸೋ ರೀತಿಯಲ್ಲಿ ಇದೆ. ನಾನು ಆ್ಯಕ್ಚುಲಿ ಸಾಂಗ್ಸ್ ನೋಡಿರಲಿಲ್ಲ, ಅಂದರೆ ಸಿನಿಮಾ ರಿಲೀಸ್ ಬಿಫೋರು ಅವರು ಬಿಟ್ಟಿರೋ ಸಾಂಗ್ಸ್ ಆಗಲಿ ಅಷ್ಟು ಕೇಳಿಲ್ಲ. ಸೈಕ್ ಸಾಂಗ್ ಒಂದೇ ನಾನು ಇದು ಮಾಡಿದ್ದು. ಆ್ಯಂಡ್ ಮಲೈಕಾ ಸಾಂಗ್ ಒಂದು ನೋಡಿದ್ದು ಬಿಟ್ಟರೆ ಈ ಹಾಡಿನ ಬಗ್ಗೆ ಅಷ್ಟು ಗಮನ ಕೊಟ್ಟಿರಲಿಲ್ಲ. ಬಟ್ ಥಿಯೇಟ್ರಲ್ಲಿ ಈ ಹಾಡು ಆ ಒಂದು ಸೀಕ್ವೆನ್ಸು ತುಂಬ ಮಜಾ ಕೊಡುತ್ತೆ, ಮೈ ನವಿರೇಳಿಸೋ ರೀತಿಯಾಗಿದೆ. ಆ್ಯಂಡ್ ನಿಶ್ವಿಕಾ ಮತ್ತು ಸುದೀಪ್ ಅವರ ಒಂದು ಆ ಮಲೈಕಾ ಸಾಂಗು ಅದು ಮಸ್ತಾಗಿದೆ, ಥಿಯೇಟ್ರಲ್ಲಿ ಮಜಾ ಬರುತ್ತೆ. ಆ್ಯಂಡ್ ಮಕ್ಕಳದ್ದು ಒಂದು ಬಿಟ್ಟಿದೆ, ತುಂಬ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಸೊ ಅದೊಂದು ಮನಸ್ಸಲ್ಲಿ ಉಳ್ಕೊಳ್ಳೋವಂಥ ಒಂದು ಮ್ಯೂಸಿಕ್ಕು, ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ಕು ಈ ಸಿನಿಮಾಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಆ್ಯಂಡ್ ಹಾಡುಗಳು ಎಷ್ಟು ಚೆನ್ನಾಗಿ ಮಾಡಿದಾರೋ, ಎಸ್ಪೆಷಲಿ ಬಿ ಜಿ ಎಮ್, ಈ ಥರದ ಮಾಸ್ ಸಿನಿಮಾಗಳಿಗೆ ಬಿ ಜಿ ಎಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಕ್ಯೂರಿಯಸ್ ಆಗಿ ಸಾಗುವಂತಹ ಒಂದು ಕೌತುಕತೆಯನ್ನು ತಗೊಂಡೋಗೋದ್ರ ಜೊತೆಗೆ ಒಂದು ಕಡೆ ವಿಜುವಲಿ ಹೇಳಬೇಕು, ಇನ್ನೊಂದು ಕಡೆ ಆ ಮ್ಯೂಸಿಕಲ್ಲಿನೇ ಅದನ್ನು ಎಲಿವೇಟ್ ಮಾಡಲೇಬೇಕಾಗುತ್ತೆ. ಸೊ ಆ ಒಂದು ಚಾಲೆಂಜನ್ನು ಅಜನೀಶ್ ಲೋಕನಾಥ್ ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಹೆಂಗೆ ಮ್ಯಾಕ್ಸಲ್ಲಿ ಒಂದು ಟ್ರೇಡ್ ಮಾರ್ಕನ್ನು ಇಟ್ಟಿದ್ರು ಮ್ಯೂಸಿಕಲ್ಲಿ, ಈ ಸಿನಿಮಾದಲ್ಲೂ ಅದೇ ರೀತಿಯಾಗಿ ಆ ಥೀಮ್ ಮ್ಯೂಸಿಕ್ ಭಾಳ ಚೆನ್ನಾಗಿದೆ. ಅಂದರೆ ಎಸ್ಪೆಷಲಿ ಮಾಸ್ ಎಲಿವೇಷನ್ ಸೀಕ್ವೆನ್ಸ್ಗಳಲ್ಲಿ ಬರುವಂತಹ ಥೀಮ್ ಮ್ಯೂಸಿಕ್ ಎಕ್ಸ್ಟ್ರಾಡಿನರಿ ಆಗಿದೆ. ಸಿನಿಮಾಟೋಗ್ರಫಿ ಆ ನೈಟ್ ಮೋಡಲ್ಲಿ ಆ ಲೈಟಿಂಗು ಪ್ಯಾಟ್ರನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಅದು ಕ್ಯೂರಿಯಸ್ ಆಗಿ ಕಾಣುತ್ತೆ. ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸ್ ನಿಮ್ಗೆ ಹೇಳಲೇಬೇಕು. ನಿನ್ನೆ ಅಷ್ಟೇ ರವಿ ವರ್ಮ ಅವ್ರ ಹತ್ರ ಮಾತಾಡ್ತಿದ್ದೆ, ಅವರೊಂದು ವಿಷಯನ ಹೇಳಿದ್ರು, ಸಿನಿಮಾ ನೋಡಿರಲಿಲ್ಲ ಆವಾಗ, ಬಟ್ ಅವ್ರು ಏನು ಹೇಳಿದ್ರು ನಿಜವಾಗ್ಲೂ ಹಂಗೆ ಇದೆ, ಕಣ್ಣಿಗೆ ಮಿಟಕ್ಸೋದಕ್ಕಾಗೋದಿಲ್ಲ, ಹಂಗೆ ತೊಗೊಂಡೋಗುತ್ತೆ ಸ್ಕ್ರೀನ್ ಪ್ಲೇ ಮತ್ತು ಆ ಒಂದು ಆ್ಯಕ್ಷನ್ ಸೀಕ್ವೆನ್ಸ್. ಎಸ್ಪೆಷಲಿ ಲೈಟ್ ಹೌಸಲ್ಲಿ ಮಾಡಿದ್ದಾರೆ, ಸಮುದ್ರದ ಹತ್ರ ಒಂದು ಲೈಟ್ ಹೌಸು, ಅದು ಮೇಜರ್ ಸೀಕ್ವೆನ್ಸ್ ಆ್ಯಂಡ್ ಮೇಜರ್ ರೋಲ್ ಪ್ಲೇ ಮಾಡುವಂಥ ಒಂದು ಲೈಟ್ ಹೌಸು ಇದು. ಆ ಲೈಟ್ ಹೌಸ್ ಒಳಗಡೆ ಹಾಕಿರೋ ಎಫರ್ಟು, ಮಾಡಿರೋ ಸಾಹಸಗಳು ನಿಜವಾಗ್ಲೂ ಮೈ ಚುಮ್ ಅನಿಸುತ್ತೆ, ಮಜಾ ಇದೆ ರೀ. ಮಾಸು ಮತ್ತು ಫೈಟ್ ಇಷ್ಟಪಡೋರು ಒಳ್ಳೆ ಮಜಾ ಇದೆ ಈ ಒಂದು ಸೀಕ್ವೆನ್ಸು. ಹಾಗೆಯೇ ಸುದೀಪ್ ಅವರ ಒಂದು ಅಭಿನಯದ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ. ಆ್ಯಂಡ್ ಎಸ್ಪೆಷಲಿ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಈ ಸಲ ಅವರು ಹಾಕಿರೋ ಎಫರ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಸ್ಪೆಷಲಿ ಅದೊಂದು ಮಕ್ಕಳನ್ನ ಸೇವ್ ಮಾಡೋವಂಥ ಒಂದು ಸೀನ್ ಬರುತ್ತೆ. ಆ್ಯಂಡ್ ಎಸ್ಪೆಷಲಿ ನೀರು ಒಳಗಡೆ ಅವರು ಮಾಡಿರೋವಂಥ ಸಾಹಸ. ಆ್ಯಂಡ್ ಕೊನೆಗೆ ಒಂದು ಡೈಲಾಗ್ ಆಲ್ರೆಡಿ ಟ್ರೈಲರಲ್ಲೂ ಇದೆ, ಇದು ದಮ್ ಹೊಡಿಯೋದು ಕಮ್ಮಿ ಮಾಡಬೇಕಲ್ಲೇ ಅನ್ನೋದು. ಸೊ ನಿಮಗೆ ಸಿನಿಮಾ ನೋಡಿದಾಗ ಅದು ಬೇರೆ ಮಜಾ ಕೊಡುತ್ತೆ ಬಿಡಿ. ಆ್ಯಂಡ್ ಕ್ಯಾರೆಕ್ಟರ್ ವೈಸು ಗೋಪಾಲ್ ದೇಶಪಾಂಡೆ ಆಗಿರ್ಬೋದು, ಅರ್ಚನಾ ಕೊಟ್ಟಿಗೆ, ಆ್ಯಂಡ್ ರೋಶಿನಿ ಪ್ರಕಾಶು, ಪ್ರತಾಪ್ ನಾರಾಯಣ್ಣು, ಅಶ್ವಿನ್ ಹಾಸನ್ನು ಮತ್ತು ನೀನಾಸಂ ಅಶ್ವತ್ತು, ಆ್ಯಂಡ್ ರಘುರಾಮನ್ ಕಪ್ಪ ಅವ್ರದ್ದೊಂದು ವಿಶೇಷ ಕ್ಯಾರೆಕ್ಟರ್ ಸರ್ಪ್ರೈಸ್ ಕೊಡ್ತಾರೆ ಈ ಸಿನಿಮಾದಲ್ಲಿ. ಅವರು ರೆಗ್ಯುಲರಾಗಿ ಅವ್ರು ನೋಡಿರೋ ರೀತಿಯೇ ಬೇರೆ. ರಘುರಾಮನ್ ಕಪ್ಪ ಅವರು ಈ ಸಿನಿಮಾದಲ್ಲಿ ಬೇರೆ ಥರದ ಒಂದು ಪಾತ್ರವನ್ನು ಮಾಡಿದರೆ, ಅದು ಟ್ವಿಸ್ಟು. ಮತ್ತು ಆ್ಯಂಡ್ ಯೋಗಿ ಬಾಬು ಅವರು ತಮಿಳು ಫೇಮಸ್ ಕಲಾವಿದರು. ಆ್ಯಂಡ್ ಈ ಸಿನಿಮಾದ ವಿಲನ್ ಪಾತ್ರ ಮಾಡಿರುವಂಥ ನವೀನ್ ಚಂದ್ರ, ಬಳ್ಳಾರಿ ಹುಡುಗ, ನೀವೆಲ್ಲ ಪ್ರೀ ರಿಲೀಸ್ ಇವೆಂಟಲ್ಲಿ ಅವ್ರ ಬಗ್ಗೆ ಕೇಳಿದ್ದೀರಾ. ಈ ಸಿನಿಮಾದಲ್ಲಿ ಅವರ ಪಾತ್ರ, ಅವರ ಕನ್ನಡ ಎಷ್ಟು ಚೆನ್ನಾಗಿದೆ ಅಂತಂದರೆ, ನೆಕ್ಸ್ಟ್ ಅವರು ತುಂಬ ದೊಡ್ಡ ವಿಲನ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಮಿಂಚ್ತಾರೆ ಅನ್ನೋದಕ್ಕೆ ಯಾವುದೇ ಡೌಟ್ ಇಲ್ಲ. ಅಷ್ಟು ಚೆನ್ನಾಗಿದೆ ಅವ್ರ ಪರ್ಫಾರ್ಮೆನ್ಸು. ಮಾರ್ಕಿಂದ ನವೀನ್ ಚಂದ್ರ ನಮ್ಮ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಆರಂಭವನ್ನು ಅವರು ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಅಷ್ಟು ಫೋರ್ಸ್ ಇದೆ ಅವ್ರ ಕ್ಯಾರೆಕ್ಟ್ರಲ್ಲಿ, ಅವ್ರ ಪರ್ಫಾರ್ಮೆನ್ಸ್ ಅಷ್ಟು ಸ್ಟ್ರಾಂಗ್ ಇದೆ. ಎಸ್ಪೆಷಲಿ ಮಾಸ್ ಸಿನಿಮಾಗಳು ಈ ಥರ ಅಂದರೆ ಲಾಜಿಕ್ ಹುಡುಕದೆ, ಈ ಕತೆ ಮತ್ತು ಸಂದೇಶ ಇವೆಲ್ಲ ಲೆಕ್ಕಾಚಾರ ಹಾಕದೆ ಒಂದು ಸ್ಕ್ರೀನ್ ಪ್ಲೇ ವಿಚಾರಕ್ಕೆ, ಒಂದು ಸಿನಿಮಾನ ಎಂಜಾಯ್ ಮಾಡೋ ವಿಚಾರಕ್ಕೆ ಹೋಗೋ ಥರದ್ದಾದರೆ ಮಾರ್ಕು ತುಂಬ ಒಳ್ಳೆಯ ಸಿನಿಮಾ, ಎಂಜಾಯ್ ಮಾಡೋವಂಥ ಸಿನಿಮಾ. ಏನು 2.25 ಗಂಟೆ ಒಂದು 36 ಗಂಟೆ ಕಥೆನ ಅವರು 2.25 ಗಂಟೆಯಲ್ಲಿ ಹೇಳಿದ್ದಾರೆ. ಆ 36 ಗಂಟೆಗಳ ಕತೆ 18 ಗಂಟೆ 2 ಡಿವೈಡ್ ಮಾಡಿದ್ದಾರೆ. ಸೊ ಅಷ್ಟು 36 ಗಂಟೆನೂ ತುಂಬ ಕ್ಯೂರಿಯಸ್ ಆಗಿ ಪ್ರತಿ ಹಂತದಲ್ಲೂ ತೊಗೊಂಡೋಗಿದ್ದಾರೆ. ಸೊ ಒಂದು ರಾತ್ರಿ, ಒಂದು ಹಗಲು, ಮತ್ತು ಒಂದು ರಾತ್ರಿ, ಮತ್ತು ಒಂದು ಹಗಲಿಗೆ ಬರೋಷ್ಟೊತ್ತಿಗೆ ಸಿನಿಮಾ ಮುಗಿಯುತ್ತೆ. ಆ್ಯಂಡ್ ಇಷ್ಟರಲ್ಲಿ ನಡೆಯುವಂಥ ಒಂದು ಸನ್ನಿವೇಶಗಳು ಅಷ್ಟು ಸ್ಪೀಡಾಗಿ, ಅಷ್ಟು ಕ್ಯೂರಿಯಸ್. ಅಂದರೆ ಈ ಸಿನಿಮಾ ಎಷ್ಟು ಸ್ಪೀಡಾಗಿ ಮಾಡಿದಾರೋ, ಈ ಸಿನಿಮಾ ಮೇಕಿಂಗ್ ಎಷ್ಟು ಸ್ಪೀಡಾಗಿ ಆಗಿದೆಯೋ, ಸಿನಿಮಾದ ಕಥೆನೂ ಅಷ್ಟೇ ಸ್ಪೀಡಾಗಿದೆ. ಮೇ ಬಿ ಈ ಕಥೆನ ಕೇಳಿದ ತಕ್ಷಣ ಸುದೀಪ್ ಅವರು ತುಂಬ ಎಕ್ಸೈಟ್ ಆಗಿ ಇದನ್ನು ಇಮಿಡಿಯೇಟ್ಲಿ ಮಾಡಿಬಿಡ್ಬೇಕು ಅನ್ನೋದು ಯಾರಿಗೆ ಬೇಕಾದ್ರೂ ಅನಿಸುತ್ತೆ. ಸೊ ಆ ರೀತಿಯಾಗಿದೆ ಆ ಒಂದು ಕತೆ ಮತ್ತು ಸ್ಕ್ರೀನ್ ಪ್ಲೇ, ಅದಕ್ಕೇ ಅವರು ಅಷ್ಟು ಸ್ಪೀಡಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ವಿಷಯ, ಈ ಸಿನಿಮಾನ ನನಗೆ ನೋಡ್ಬೇಕಾದ್ರೆ ನನಗೆ ವೈಯಕ್ತಿಕವಾಗಿ ಏನು ಅನ್ನಿಸ್ತು ಅಂದರೆ, ತಮಿಳಲ್ಲಿ ಈ ಥರದ ಸಿನಿಮಾಗಳು ಸಾಕಷ್ಟು ಬಂದಿದೆ. ಮತ್ತು ಲೋಕೇಶ್ ಕನಕರಾಜ್ ತುಂಬ ದೊಡ್ಡ ಡೈರೆಕ್ಟ್ರು. ಆ್ಯಂಡ್ ಅವರು ನೀವೆಲ್ಲ ಇದನ್ನು ಕೈದಿ ನೋಡಿರ್ತೀರ ಅಥವಾ ವಿಕ್ರಮ್ ನೋಡಿರ್ತೀರ. ಸೊ ಈ ಥರದ್ದು ಟೈಪ್ ಆಫ್ ಸಿನಿಮಾ ಇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಥರದ ಕ್ಯೂರಿಯಸ್ ಮತ್ತು ನೈಟ್ ಶೂಟ್ಸು,
ಅವರ ಪ್ಯಾಟರ್ನ್ ಆಫ್ ಸಿನಿಮಾ ಇದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆ ಥರದ್ದು ಅನಿಸುತ್ತೆ ಈ ಸಿನಿಮಾ ನೋಡಿದಾಗ, ಆ ಥರದ್ದು ಅನಿಸುತ್ತೆ. ಆ ಸ್ಟೈಲಲ್ಲಿ ಟ್ರೈ ಮಾಡಿರೋಂಥ ಸಿನಿಮಾ. ಮ್ಯಾಕ್ಸು ಕೂಡ ಹೆಚ್ಚು ಕಮ್ಮಿ ನಿಮಗೆ ಅದೇ ಥರ ಇತ್ತು. ಬಟ್ ಮ್ಯಾಕ್ಸ್ಗಿಂತ ಇದ್ರದ್ದು ಸ್ಕ್ರೀನ್ ಪ್ಲೇ, ಇದ್ರದ್ದು ಸ್ಪೀಡು ಜಾಸ್ತಿ ಇದೆ. ಆ್ಯಂಡ್ ಮೇಕಿಂಗ್ ವೈಸು ಇನ್ನೂ ಲ್ಯಾವಿಶ್ ಆಗಿ ಒಂದಷ್ಟು ಮಾಡಬಹುದಿತ್ತೇನೋ ಅಂತ ಅನಿಸುತ್ತೆ. ಬಿಕಾಸ್ ಈ ಸ್ಕ್ರೀನ್ ಪ್ಲೇ ಹಂಗಿದೆ. ಮೇ ಬಿ ಅವರು ಅಷ್ಟು ಸ್ಪೀಡಲ್ಲಿ ಇದು ಡೆಲಿವರ್ ಮಾಡಿರೋದಕ್ಕೆ ಕೆಲವೊಂದು ಕಾಂಪ್ರಮೈಸ್ಗಳು ಆಗಿದ್ದಾರೆ ಅಂತಲೂ ಅನಿಸುತ್ತೆ ನನಗೆ. ಇಟ್ಸ್ ಓಕೆ. ಬಟ್ ಅದೆಲ್ಲವನ್ನು ಬದಿಗೊತ್ತಿದ್ರೆ ಮಾರ್ಕು ಕೂಡ ಈ ವರ್ಷ ಎಂಡಿಗೆ ಬಂದಿರೋಂಥ ಒಂದು ಒಳ್ಳೆ ಸಿನಿಮಾ. ಸೊ ಫ್ಯಾಮಿಲಿ ಕೂತು ನೋಡುವಂಥ ಸಿನಿಮಾ, ಎಲ್ಲರೂ ಎಂಜಾಯ್ ಮಾಡುವಂಥ ಸಿನಿಮಾ. ನಾನು ಕೂಡ 6:30ಗೆ ಸಿನಿಮಾಗೆ ಹೋಗಿದ್ದೆ. ನನಗೆ ಮಜಾ ಬಂತು ಸಿನಿಮಾ. ಸೊ ಇದಿಷ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಈ ಸಿನಿಮಾ ಆ ಸ್ಟಾರು ಈ ಸ್ಟಾರು ಫ್ಯಾನ್ ವಾರು ಇದೆಲ್ಲ ಬಿಟ್ಬಿಡಿ. ಕನ್ನಡದಲ್ಲಿ ಸೂಪರ್ ಆಗಿರೋ 2 ಸಿನಿಮಾ ಬಂದಿದೆ. ಒಂದು 45, ಇನ್ನೊಂದು ಮಾರ್ಕು. ಎರಡೂ ಕೂಡ ಬ್ಯೂಟಿಫುಲ್ ಆಗಿದ್ದಾವೆ. ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, OTT ಕಾಯಬೇಡಿ. ಯಾಕೆಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸು ಮಾಡುವಂಥ ಸಿನಿಮಾಗಳು ಎರಡೂ ಕೂಡ ವಿಜುವಲಿ, ಸ್ಕ್ರೀನ್ ಪ್ಲೇಯಲ್ಲಿ ತುಂಬ ಸ್ಟ್ರಾಂಗಾಗಿ ಮಾಡಿದ್ದಾರೆ. ಇವತ್ತಿಗೆ ಥಿಯೇಟ್ರಲ್ಲೇ ಸಿನಿಮಾ ನಿಂತು ಗೆಲ್ಲೇಬೇಕು ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಡೈರೆಕ್ಟರ್ಸು ಆಗಲಿ, ಮೇಕರ್ಸ್ ಆಗಲಿ, ಆ್ಯಕ್ಟರ್ಸ್ ಆಗಲಿ, ಪ್ರತಿಯೊಬ್ಬರು ಕೂಡ ಅವ್ರದ್ದೇ ಹಾದಿಯಲ್ಲಿ ಇಂಚಿಂಚು ರೀಲ್ಸ್ ನೋಡಿ ಎಂಜಾಯ್ ಮಾಡೋವಂಥ ಕಾಲದಲ್ಲಿ ಇಡೀ 2.5 ಗಂಟೆ ಸಿನಿಮಾನ ಕೂರಿಸಿ ತೋರಿಸ್ತಾರೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಇವತ್ತಿಗೆ ಅದನ್ನು ರುಚಿಸ್ತಾ ಇದ್ದಾರೆ ಅಂತಂದರೆ ಅವ್ರು ಎಷ್ಟು ಶ್ರಮ ಹಾಕಿರಬೇಕು, ಎಷ್ಟು ಸ್ಟ್ರಾಂಗಾಗಿ ಮಾಡಿರಬೇಕು ಅಂತ, ಎಷ್ಟು ಯೋಚನೆ ಮಾಡಿರಬೇಕು ಅಂತ. ಮಾರ್ಕ್ ಸಿನಿಮಾ ನೋಡ್ಬೇಕಾದ್ರೆ ಆ್ಯಕ್ಚುಲಿ ನನಗೆ ಇನ್ನೊಂದು ವಿಷಯ ತುಂಬ ಸ್ಟ್ರಾಂಗ್ ಆಗಿ ರೀಕಾಲ್ ಆಗಿದೆ ಅಂದರೆ, ಸುದೀಪ್ ಅವರು ಹುಬ್ಳಿ ವೇದಿಕೆಯಲ್ಲಿ ಮಾತಾಡಿದಂಥ ಒಂದು ಮಾತು, ಯುದ್ಧಕ್ಕೆ ನಾವು ಸಿದ್ಧ, ಒಂದು ಪಡೆನೇ ಹೊರಗಡೆ ಕಾಯ್ತಾ ಇದೆ. ಯಾಕೆಂದರೆ ನಮ್ಮ ಮಾತಿಗೆ ನಾವು ಬದ್ಧ ಅಂತಲೂ ಹೇಳ್ತಾರೆ. ಅಂದರೆ ಜೂನ್ ಜುಲೈ ಆ ಟೈಮಲ್ಲಿ ಅವ್ರೇನು ಸಿನಿಮಾ ಅನೌನ್ಸ್ ಮಾಡಿದ್ರು, ಜೊತೆಗೆ ಅದೇ ಟೈಮ್ಗೆ ರಿಲೀಸ್ ಮಾಡ್ತಿದ್ದಾರೆ ಅನ್ನೋ ಒಂದು ವಿಷಯಕ್ಕೆ. ಆದರೆ ಸಿನಿಮಾದ ಒಳಗಡೆ ಒಂದು ಪೋರ್ಷನ್ ಬರುತ್ತೆ. ಸೊ ಆ ಒಂದು ಯುದ್ಧದ ಮಾತು ಬರುತ್ತೆ. ಸೊ ಒಂದಷ್ಟು ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ನಾನು ಕ್ಲಿಯರಾಗಿ ಹೇಳಲ್ಲ. ಸೊ ಯುದ್ಧ ಅಂತ ಪ್ರಚಾರದಲ್ಲಿ ಅಥವಾ ಪೈರಸಿ ವಿಚಾರಕ್ಕೆ ಅವ್ರು ಏನು ಯುದ್ಧ ಅನ್ನೋ ಒಂದು ಪದನ ಬಳಸಿದ್ದಾರೆ, ಯುದ್ಧ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಯುದ್ಧಕ್ಕೆ ಸಂಬಂಧಪಟ್ಟಂಥ ವಿಷಯ ಈ ಸಿನಿಮಾದಲ್ಲಿ ಇದೆ. ಸಿನಿಮಾ ನೋಡಿದಾಗ ನಿಮ್ಗೆ ಅನಿಸುತ್ತೆ, ಆ ಡೈಲಾಗ್ ಕೇಳಿದಾಗ ತುಂಬ ಚೆನ್ನಾಗಿ ರಿಲೇಟ್ ಆಗುತ್ತೆ. ಈ ಒಂದು ವಿಷಯನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವಿಷಯಕ್ಕಾದರೂ ನೀವು ಮಾರ್ಕ್ಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಯುದ್ಧ ವಿಚಾರ ಸುದೀಪ್ ಅವರು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ದಾರೆ, ಅದು ಏನಕ್ಕೆ ಆ ಥರ ಅಪೀಲ್ ಆಗಿದೆ ಅಂತ. ಹೌದು, ಕೆಲವೊಂದು ಮಾತು ಏನಾಗುತ್ತೆ ಅಂದರೆ 2 ಅರ್ಥನೂ ಸಿಗುತ್ತೆ. ಇದಕ್ಕೆ ಹೇಳಿರ್ಬಹುದಲ್ವಾ, ಹಿಂಗೆ ಹೇಳಿರ್ಬಹುದಲ್ವಾ ಅಂತ. ಸೊ ಸಿನಿಮಾ ನೋಡಿದಾಗ ಈ ಆ್ಯಂಗಲು ನನಗೆ ಅನ್ನಿಸ್ತು. ಮೇ ಬಿ ನೀವೆಲ್ಲರೂ ಅಂದ್ಕೊಂಡಿರೋ ಆ್ಯಂಗಲ್ಲು ಸುದೀಪ್ ಅವ್ರು ಹೇಳಿದಾಗ ಇವ್ರಿಗೆ ಹೇಳಿರ್ಬೋದು, ಹೀಗೆ ಹೇಳಿರ್ಬೋದು ಅಂತ ಏನು ಅನ್ಕೋತಿರೋ, ಸಿನಿಮಾ ನೋಡಿದಾಗ ಸಿನಿಮಾದೊಳಗಡೆನೂ ಒಂದು ವಿಷಯ ಇದೆ. ಮತ್ತು ಈ ಸಿನಿಮಾ ಪ್ರಚಾರಕ್ಕೂ ಅವ್ರು ಈ ಥರ ಹೇಳಿರ್ಬೋದು ಅನ್ನೋದನ್ನು ಕೂಡ ನಮ್ಗೆ ಅನಿಸುತ್ತೆ. ಸೊ ಸಿನಿಮಾ ನೋಡಿದಾಗ ನಿಮಗೂ ಅದನ್ನು ಅನ್ನಿಸ್ಬೋದು ಅನ್ನೋದು ನನ್ನ ಅನಿಸಿಕೆ. ಕೊನೆಯದಾಗಿ ಪ್ರೇಕ್ಷಕರಲ್ಲಿ ಇನ್ನೊಂದು ಮನವಿ, ಕನ್ನಡ ಸಿನಿಪ್ರಿಯರಲ್ಲಿ ಇನ್ನೊಂದು ಮನವಿ. ಆ್ಯಕ್ಚುಲಿ ಫ್ಯಾನ್ ವಾರು, ಆ ಸ್ಟಾರು ಈ ಸ್ಟಾರು ಇದೆಲ್ಲ ಏನೇನೋ ವಾರಗಳು ನಡೀತಾ ಇರುವಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ವಿಷಯ ಎತ್ತಿರೋದೇ ಯುದ್ಧ ಅಂತ ಎತ್ತಿರೋದೇ ಪೈರಸಿ ವಿಚಾರಕ್ಕೆ ಅನ್ನೋ ಒಂದು ವಿಚಾರಗೂ ನಾವು ಕೇಳ್ಪಡ್ತಾ ಇದ್ದೀವಿ. ಹೌದು, ಪೈರಸಿಯಿಂದ ಮೊನ್ನೆ ಡೆವಿಲ್ ಸಿನಿಮಾ ವಿಚಾರಕ್ಕೆ ನಾವು ಕೇಳ್ಪಟ್ವಿ. 10,000+ ಪೈರಸಿ ಲಿಂಕ್ಗಳನ್ನು ಡಿಲೀಟ್ ಮಾಡಿದ್ದಾರೆ. ಹೆಚ್ಚು ಕಮ್ಮಿ 10,000+ ಲಿಂಕ್ ಅಂದರೆ ಸುಮ್ಮನೆ ಆ್ಯಾವ್ರೇಜಾಗಿ ಲೆಕ್ಕ ಹಾಕೊಳ್ಳಿ ನೀವೇನೆ, ಒಂದು ಲಿಂಕಲ್ಲಿ ಎಷ್ಟು ಜನ ಸಿನಿಮಾ ನೋಡಿರ್ಬೋದು ಅಂತ. ಸೊ ಅದೆಲ್ಲ ಟಿಕೆಟಾಗಿ ನಾವು ಕನ್ವರ್ಟ್ ಮಾಡ್ತಾ ಹೋದರೆ ಹೆಚ್ಚು ಕಮ್ಮಿ ಒಂದು 6ರಿಂದ 10 ಕೋಟಿಯಷ್ಟು ನಷ್ಟ ಆ ಸಿನಿಮಾಗೆ ಆಗಿರುತ್ತೆ. 6ರಿಂದ 10 ಕೋಟಿ ಅಂದರೆ ತುಂಬ ದೊಡ್ಡ ಮೊತ್ತ. ಆ್ಯಂಡ್ ಒಂದು ದೊಡ್ಡ ಸಿನಿಮಾ ಮಾಡುವಂಥ ಒಂದು ಮೊತ್ತ. ಸೊ ಲೆಕ್ಕ ಹಾಕೊಳ್ಳಿ. ಈ ಥರ ಒಂದು ಪೈರಸಿಯಿಂದ ಕಿಲ್ಲಾದರೆ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಮಾಡೋದು ಕಷ್ಟ ಆಗುತ್ತೆ, ಈ ಥರದ್ದು ಸಿನಿಮಾಗಳು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಮಾರ್ಕ್ ಆಗಲಿ, 45 ಆಗಲಿ, ಬರ್ತಾ ಇರೋಂಥ ಯಾವುದೇ ಸಿನಿಮಾಗಳಾಗಲಿ ದಯವಿಟ್ಟು ಪೈರಸಿ ಮಾಡಬೇಡಿ. ಪೈರಸಿ ಮಾಡಿರೋದನ್ನು ದಯವಿಟ್ಟು ನೋಡಬೇಡಿ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನಾನು ಆಗಲೇ ಹೇಳ್ದಂಗೆ. ಸೊ ಆ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನೀವು ಕೊಟ್ಟ ಕಾಸಿಗಂತೂ ಮೋಸ ಮಾಡೋವಂಥ ಸಿನಿಮಾಗಳು ಯಾವುದು ಬರ್ತಾ ಇಲ್ಲ. ಎಲ್ಲವೂ ತುಂಬ ಸ್ಟ್ರಾಂಗಾಗಿ ಬರ್ತಿದೆ. ಬಿಕಾಸ್ ಆಫ್ ಇವತ್ತು ಥಿಯೇಟ್ರಲ್ಲೇ ಗೆಲ್ಲಬೇಕಾಗಿದೆ. ನಿರ್ಮಾಪಕರು, ನಿರ್ದೇಶಕರು, ನಟರು ಎಲ್ಲರೂ ಥಿಯೇಟ್ರಲ್ಲೇ ಗೆಲ್ಲಬೇಕಾಗಿದೆ. ಸೊ ಹಾಗಾಗಿ ಆ ಒಂದು ಜಾಗ್ರತೆಯಿಂದನೇ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಅಂತ ನನ್ನ ಭಾವನೆ. ದಯವಿಟ್ಟು ಪೈರಸಿ ವಿಚಾರಕ್ಕೆ ನಿಮ್ಮಲ್ಲಿ ಕಳಕಳಿ ಮನವಿ. ಕನ್ನಡ ಪಿಕ್ಚರ್ ವತಿಯಿಂದ ಯಾವುದೇ ಕಾರಣಕ್ಕೂ ಪೈರಸಿ ವಿಡಿಯೋಗಳನ್ನು ಬಂದರೂ ನೀವು ನೋಡಬೇಡಿ. ಅದನ್ನು ಅವಾಯ್ಡ್ ಮಾಡಿದ್ರೆ ಎಲ್ಲವೂ ನಿಂತೋಗುತ್ತೆ. ಸೊ ನೀವು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಆ ಥರದ್ದು ಕಂಡು ಬಂದಲ್ಲಿ ದಯವಿಟ್ಟು ಸಂಬಂಧಪಟ್ಟಂಥವ್ರಿಗೆ ಇನ್ಫಾರ್ಮ್ ಮಾಡಿ ನೀವು ಒಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ಳಿ ಇದರ ಬಗ್ಗೆ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಸೀಸನ್ಗೆ ಬಂದಿರುವಂತಹ ಡಿಸೆಂಬರ್ ಎಂಡಿಗೆ ಬಂದಿರುವಂತಹ ಕ್ರಿಸ್ಮಸ್ ಪ್ರಯುಕ್ತ ರಿಲೀಸ್ ಆಗಿರುವಂತಹ 2 ಕನ್ನಡ ಸಿನಿಮಾನು ತುಂಬ ಚೆನ್ನಾಗಿದೆ. ಹೋಗಿ ನೋಡಿ ಎಂಜಾಯ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ನಮಸ್ಕಾರ.